ಅದು ಹೇಗೆ ಪ್ರಾರಂಭ ಆಯಿತು? ಒಂದು ವ್ಯಾಪಾರ ಕಂಪನಿ 1600ರಲ್ಲಿ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯನ್ನು ಇಂಗ್ಲೆಂಡ್ನ ವ್ಯಾಪಾರಿಗಳು ರಚಿಸಿದರು. ಅವ್ರ ಮೂಲ ಗುರಿ ಸರಳವಾಗಿತ್ತು. ಮಸಾಲೆಗಳು, ರೇಷ್ಮೆ, ಹತ್ತಿ, ಇಂಡಿಗೋ, ಚಹಾ ಖರೀದಿಸಿ ಲಾಭಕ್ಕಾಗಿ ಯುರೋಪ್ನಲ್ಲಿ ಅವುಗಳನ್ನು ಮಾರಾಟ ಮಾಡಿ ಮೊದಲಿಗೆ ಅವರು ಕರಾವಳಿ ನಗರಗಳಲ್ಲಿ ಸಣ್ಣ ವ್ಯಾಪಾರ ಪೋಸ್ಟ್ಗಳನ್ನು, ಕಾರ್ಖಾನೆಗಳು ಮಾತ್ರ ನಿರ್ಮಿಸಿದರು. ಸೂರತ್, ಮದ್ರಾಸ್, ಚೆನ್ನೈ, ಬಾಂಬೆ, ಮುಂಬೈ, ಕಲ್ಕತ್ತಾ, ಕೋಲ್ಕತ್ತಾ. ಈ ಹಂತದಲ್ಲಿ ಅವರಿಗೆ ಯಾವುದೇ ರಾಜಕೀಯ ಶಕ್ತಿ ಇರಲಿಲ್ಲ. ಎರಡನೇ ವ್ಯಾಪಾರವು ಅಧಿಕಾರಕ್ಕೆ ಬಂದ ಕಾರಣ ಕಾಲಕ್ರಮೇಣ ಸಮಸ್ಯೆಗಳು ಪ್ರಾರಂಭವಾದವು. ಫ್ರೆಂಚ್ ಮತ್ತು ಪೋರ್ಚುಗೀಸ್ನಂತಹ ಯುರೋಪಿಯನ್ ಪ್ರತಿಸ್ಪರ್ಧಿಗಳು ಸ್ಪರ್ಧಿಸುತ್ತಿದ್ದರು. ಸ್ಥಳೀಯ ಭಾರತೀಯ ಆಡಳಿತಗಾರರು ತಮ್ಮೊಳಗೆ ಹೋರಾಡುತ್ತಿದ್ದರು. ವ್ಯಾಪಾರ ಮಾರ್ಗಗಳು ಅಸುರಕ್ಷಿತವಾಗುತ್ತಿದ್ದವು. ತಮ್ಮ ವ್ಯಾಪಾರವನ್ನು ರಕ್ಷಿಸಲು ಕಂಪನಿ ಖಾಸಗಿ ಸೈನ್ಯಗಳನ್ನು ನೇಮಿಸಿಕೊಂಡರು. ಕೋಟೆಗಳನ್ನು ನಿರ್ಮಿಸಿದರು. ಸಿಪಾಯಿಗಳು ಎಂದು ಕರೆಯಲ್ಪಡುವ ತರಬೇತಿ ಪಡೆದ ಭಾರತೀಯ ಸೈನಿಕರು ಇದು ಎಲ್ಲವನ್ನೂ ಬದಲಾಯಿಸಿತು. ಒಂದು ವ್ಯಾಪಾರ ಕಂಪನಿಯು ಈಗ ಬಂದೂಕುಗಳು, ಸೈನಿಕರು ಮತ್ತು ಕೋಟೆಗಳನ್ನು ಹೊಂದಿತ್ತು. ಮಹತ್ವದ ತಿರುವು. ಪ್ಲಾಸಿ ಕದನ 1755. ವ್ಯಾಪಾರವು ಪ್ರದೇಶವಾದ ಕ್ಷಣ ಇದು. ಪ್ಲಾಸಿ ಕದನದಲ್ಲಿ ರಾಬರ್ಟ್ ಕ್ಲೈವ್ ಕಂಪನಿ ಅಧಿಕಾರಿ ಸೋಲಿಸಲ್ಪಟ್ಟರು. ಬಂಗಾಳದ ನವಾಬ್ ಸಿರಾಜ್ ಉದ್ ದೌಲಾ ಅವರು ಹೇಗೆ ಗೆದ್ದರು? ನವಾಬನ ಸೈನ್ಯದೊಳಗೆ ದ್ರೋಹಗಳನ್ನು ಬಳಸಿದರು. ಪ್ರಮುಖ ಕಮಾಂಡರ್ಗಳಿಗೆ ಲಂಚ ನೀಡಿದರು. ಗೆದ್ದ ನಂತರ ಭಾರತದ ಅತ್ಯಂತ ಶ್ರೀಮಂತ ಪ್ರದೇಶವಾದ ಬಂಗಾಳದ ಮೇಲೆ ಕಂಪನಿಯು ನಿಯಂತ್ರಣ ಸಾಧಿಸಿತು. ತೆರಿಗೆಗಳನ್ನು, ಆದಾಯ ಸಂಗ್ರಹಿಸಬಹುದು. ಈಗ ಅವರು ಕೇವಲ ವ್ಯಾಪಾರಿಗಳಲ್ಲ, ಅವರು ಆಡಳಿತಗಾರರಾದರು. 4. ಕಂಪನಿಯು ತನ್ನ ಪ್ರದೇಶವನ್ನು ಹೇಗೆ ವಿಸ್ತರಿಸಿತು? ಅಧಿಕಾರವನ್ನು ಬೆಳೆಸಲು ಕಂಪನಿಯು ವಿಭಿನ್ನ ವಿಧಾನಗಳನ್ನು ಬಳಸಿತು. ಎ. ಯುದ್ಧಗಳು. ಅವರು ಹೋರಾಡಿದರು ಮತ್ತು ಸೋಲಿಸಿದರು. ಮೈಸೂರು, ಟಿಪ್ಪು ಸುಲ್ತಾನ್, ಮರಾಠರು, ಸಿಖ್ಖರು. ಅಧೀನ ಮೈತ್ರಿ. ಭಾರತೀಯ ಆಡಳಿತಗಾರರು ಮಾಡಬೇಕಾಗಿತ್ತು. ಬ್ರಿಟಿಷ್ ಸೈನ್ಯವನ್ನು ತಮ್ಮ ರಾಜ್ಯದಲ್ಲಿಯೇ ಇಟ್ಟುಕೊಳ್ಳಿ. ಅವರ ನಿರ್ವಹಣೆಗೆ ಹಣವನ್ನು ಪಾವತಿಸಿ ಇತರ ಅಧಿಕಾರಗಳೊಂದಿಗೆ ಮೈತ್ರಿ ಮಾಡಿಕೊಳ್ಳಬಾರದು. ಅವರು ವಿಫಲವಾದರೆ ಅವರ ರಾಜ್ಯವನ್ನು ವಶಪಡಿಸಿಕೊಳ್ಳಲಾಯಿತು. ಸಿ ಡಾಕ್ಟ್ರಿನ್ ಆಫ್ ಲ್ಯಾಪ್ಸ್. ನೈಸರ್ಗಿಕ ಪುರುಷ ಉತ್ತರಾಧಿಕಾರಿ ಇಲ್ಲದೆ ಭಾರತೀಯ ಆಡಳಿತಗಾರ ಸತ್ತರೆ ಅವನ ರಾಜ್ಯವನ್ನು ಕಂಪನಿಯು ವಶಪಡಿಸಿಕೊಂಡಿತು. ಉದಾಹರಣೆ ಹೀಗೆ ಹೇಳುತ್ತದೆ: ಝಾನ್ಸಿ ಸತಾರಾ, ನಾಗ್ಪುರ ಅವಧ್ 5. ಕಂಪನಿ ಆಳ್ವಿಕೆಯಿಂದ ಕ್ರೌನ್ ಆಳ್ವಿಕೆಗೆ 1800ರ ದಶಕದ ಮಧ್ಯಭಾಗದ ವೇಳೆಗೆ ಕಂಪನಿಯು ಭಾರತದ ಹೆಚ್ಚಿನ ಭಾಗವನ್ನು ನಿಯಂತ್ರಿಸಿತು. ಭಾರೀ ತೆರಿಗೆಗಳು ಮತ್ತು ಕಠಿಣ ಕಾನೂನುಗಳು ಜನರನ್ನು ಕೆರಳಿಸಿದವು. ಇದು 1857ರ ದಂಗೆಗೆ ಮೊದಲು ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಕಾರಣವಾಯಿತು. ದಂಗೆಯ ನಂತರ ಬ್ರಿಟಿಷ್ ಸರ್ಕಾರ ಕಂಪನಿಯನ್ನು ತೆಗೆದುಹಾಕಿತು. ಭಾರತವು 1858ರಲ್ಲಿ ಬ್ರಿಟಿಷ್ ಕ್ರೌನ್ನ ನೇರ ಆಳ್ವಿಕೆಗೆ ಒಳಪಟ್ಟಿತು. ಕಂಪನಿ ಅಧಿಕೃತವಾಗಿ ಕೊನೆಗೊಂಡಿತು. ಒಂದು ಸಾಲಿನಲ್ಲಿ ಸುಲಭ ಸಾರಾಂಶ: ವ್ಯಾಪಾರ ಮಾಡಲು ಒಂದು ವ್ಯಾಪಾರ ಕಂಪನಿ ಭಾರತಕ್ಕೆ ಬಂದಿತು. ವ್ಯಾಪಾರವನ್ನು ರಕ್ಷಿಸಲು ಸೈನ್ಯಗಳನ್ನು ನಿರ್ಮಿಸಲಾಯಿತು. ಭೂಮಿಯನ್ನು ವಶಪಡಿಸಿಕೊಳ್ಳಲು ಬಳಸಿದ ಯುದ್ಧಗಳು, ಒಪ್ಪಂದಗಳು ಮತ್ತು ತಂತ್ರಗಳು. ವ್ಯಾಪಾರಿಗಳ ಬದಲಿಗೆ ಆಡಳಿತಗಾರರಾದರು. ಸಂಕ್ಷಿಪ್ತ ವಿದ್ಯಾರ್ಥಿ ಸ್ನೇಹಿ ಸಾರಾಂಶ: ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯು ವ್ಯಾಪಾರಿಯಾಗಿ ಪ್ರಾರಂಭವಾಯಿತು, ಆದರೆ ನಿಧಾನವಾಗಿ ಮಿಲಿಟರಿ ಶಕ್ತಿ, ರಾಜಕೀಯ ತಂತ್ರಗಳು ಮತ್ತು ದುರ್ಬಲ ಭಾರತೀಯ ಆಡಳಿತಗಾರರನ್ನು ಬಳಸಿಕೊಂಡು ಆಡಳಿತಗಾರರಾದರು. ವ್ಯಾಪಾರವು ಪ್ರದೇಶವಾಗಿ ಬದಲಾಯಿತು ಮತ್ತು ವ್ಯವಹಾರವು ಸಾಮ್ರಾಜ್ಯವಾಗಿ ಬದಲಾಯಿತು. ಈ ಕತೆ ನಿಮಗೆ ಇಷ್ಟವಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ.